ರಾಜ್ಯ ದೇಶ ಆಳ್ತಾ ಇರ್ತಕ್ಕಂಥ ಭಾರತೀಯ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ಬಿಜೆಪಿ 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 ಬಿಜೆಪಿ. ಇವತ್ತಿನ ಈ ವಿನೂತನವಾದಂಥ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪತ್ರಕರ್ತರು ಬಂಧು ಮಿತ್ರರೆಲ್ಲ ಬಂದಿದ್ದೀರಿ. ಇವತ್ತಿನ ಕಾರ್ಯಕ್ರಮದ ಇದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ನಮ್ಮ ದೇಶದಲ್ಲಿ ಹೋಗ್ಬಿಟ್ಟಿದೆ ಅಂತಂದರೆ, ಪ್ರಧಾನಮಂತ್ರಿಗಳು ಮತ್ತು ಅವರ ಸಹಚರರು ಎಲ್ಲರೂ ಸೇರಿ ಇದು BJP ವಾಷಿಂಗ್ ಮಿಷಿನ್ನು. ಯಾರು ಕಳಂಕಿತರಿದ್ದಾರೆ ಈ ವಾಷಿಂಗ್ ಮಿಷಿನ್ ಒಳಗಡೆ ಹೋಗ್ಬಿಟ್ರೆ ಆ ಕಡೆಯಿಂದ ಕ್ಲೀನಾಗಿ ಚಿಕ್ ತಗೊಂಡು ಆಚೆ ಕಡೆ ಬರ್ತಾರೆ ಅಂತಕ್ಕಂಥದ್ದಕ್ಕೆ ಒಂದು ಟ್ರಯಲ್ನ ಮಾಡ್ತಾ ಇದ್ದೀವಿ. ಈ ಟ್ರಯಲಲ್ಲಿ ಏನಪ್ಪ ಅಂತಂದರೆ, ಕಳಂಕಿತರು ಈ ಕಡೆಯಿಂದ ಹೋಗ್ತಾರೆ, ವಾಷಿಂಗ್ ಮಿಷಿನಿಂದ ಆಚೆ ಬರ್ತಾ ಇರಬೇಕಾದ್ರೆ ಕಳಂಕಿತರೆಲ್ಲ ಕ್ಲೀನಾಗಿ ಬಂದ್ಬಿಡ್ತಾರೆ. ಪಕ್ಷಕ್ಕೆ ಸೇರಿಕೊಂಡು ಅವರು ಪದವಿಗಳನ್ನ ತಗೊಂಡು MLAಗಳು, ಮಿನಿಸ್ಟ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟ್ರಿಗಳು, ಚೀಫ್ ಮಿನಿಸ್ಟ್ರಿಗಳೆಲ್ಲ ಆದ ನಿದರ್ಶನ ಇದೆ ಭಾರತೀಯ ಜನತಾ ಪಕ್ಷದ ಇದರಲ್ಲಿ, ಗೌರ್ಮೆಂಟಲ್ಲಿ. ಹಾಗಾಗಿ ಇವಾಗ ಶುರು ಮಾಡ್ತೀವಿ ಒಂದೊಂದಾಗಿ. ಒಬ್ಬೊಬ್ಬರೇ ಕಳಂಕಿತರು ಈ ಕಡೆಯಿಂದ ಹೊರಟು ವಾಷಿಂಗ್ ಮಿಷಿನ್ ಒಳಗೆ ಹೋಗ್ತಾರೆ. ಹೊರಗಡೆ ಬರಬೇಕಾದ್ರೆ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡು ಎಲ್ಲ ಕಳಂಕವನ್ನು ತೊಳ್ಕೊಂಡು ಆಚೆ ಬರ್ತಾರೆ ಅಂತಕ್ಕಂಥದ್ದು ನಮ್ದೊಂದು ಕಾನ್ಸೆಪ್ಟ್ ಇವತ್ತಿನ ದಿನದ್ದು. ಬನ್ನಿ ಒನ್ ಬೈ ಒನ್. ಡೌನ್ ಡೌನ್ ಬಿಜೆಪಿ, ಡೌನ್ 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 ಡೌನ್. ಕಳಂಕಿತರಿಗೆ ಪಕ್ಷದಲ್ಲಿ ಸೇರಿಸಿಕೊಂಡು ಭ್ರಷ್ಟಾಚಾರವನ್ನ ನೀವು ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿ ಧಿಕ್ಕಾರ. ಕಳಂಕಿತರನ್ನೆಲ್ಲ ಪಕ್ಷದಲ್ಲಿ ಸೇರಿಸಿಕೊಂಡು ಪಕ್ಷವನ್ನ ಬಲಪಡಿಸ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಹೇಳಿ ಧಿಕ್ಕಾರ. ಕಳಂಕಿತರನ್ನೆಲ್ಲ ಪಕ್ಷದಲ್ಲಿ ಸೇರಿಸಿಕೊಂಡು ಪಕ್ಷದಲ್ಲಿ ಮಿನಿಸ್ಟ್ರಿಗಳು, MLAಗಳು ಎಲ್ಲ ಮಾಡಿ ದೇಶದಲ್ಲಿ ಭ್ರಷ್ಟಾಚಾರವನ್ನು ಅತಿ ಹೆಚ್ಚು ಮಟ್ಟಕ್ಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಹೇಳಿ ಧಿಕ್ಕಾರ. ಕಳಂಕಿತ ಎಲ್ಲ MLAಗಳು, MP ಗಳಿಗೆಲ್ಲ ಪಕ್ಷದಲ್ಲಿ ಒಳ್ಳೊಳ್ಳೆ ಪದವಿಗಳನ್ನ ಕೊಟ್ಟು ಕಳಂಕಿತ ಎಲ್ಲ MLAಗಳು, ಮಿನಿಸ್ಟ್ರಿಗಳಿಗೆಲ್ಲ ತೊಳೆದು ವಾಷಿಂಗ್ ಮಿಷಿನ್ ನಲ್ಲಿ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದೀರಾ. ನಮ್ಮ ಪಕ್ಷದಿಂದ, ಆಮ್ ಆದ್ಮಿ ಪಕ್ಷದಿಂದ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳಂಕಿತರನ್ನು ದೂರ ಇಡಿ ಎಂದು. ಈಗ ನಾನು KR ಪುರ ಕ್ಷೇತ್ರದಿಂದ ಬಂದಿದ್ದೀನಿ. ನಮ್ಮ MLA ಆದ ಬೈರತಿ ಬಸವರಾಜ್ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ 3 ತಿಂಗಳಿಂದ ಯಾರಿಗೂ ಸಿಗ್ತಾ ಇಲ್ಲ. ಯಾವ ಜನಗಳ ಏನೇ ತೊಂದರೆ ಕುಂದು ಕೊರತೆಗಳಾದ್ರೂ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರ್ಪೊರೇಟರು ಇಲ್ಲ, MLAನೂ ಇಲ್ಲ ಅಂದ್ರೆ ಆ ಕ್ಷೇತ್ರದ ಪರಿಸ್ಥಿತಿ ಏನು? ಏನೇ ಸಮಸ್ಯೆ ಬಂದ್ರು ಯಾರ ಹತ್ರ ಹೋಗ್ಬೇಕಾಗತ್ತೆ? ಒಬ್ಬ ಸರ್ಕಾರಿ ಅಧಿಕಾರಿ ಸಸ್ಪೆಂಡ್ ಆದ್ರೆ ಇಮಿಡಿಯೇಟ್, ಒಂದು ಕರಪ್ಷನ್ ಅಲ್ಲಿ ಸಿಕ್ಕಿದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ MLAಗಳನ್ನ ಯಾಕೆ ಮಾಡಲ್ಲ? ಅವರು ಒಂದು ಸಲ ಕಳಂಕಿತರು ಮತ್ತು ಜುಡಿಷಿಯಲ್ ಕಸ್ಟಡಿ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು. ಅವ್ರ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ನೇಮಿಸ್ಬೇಕು. ಅವರು ಕಳಂಕಿತ ಮುಕ್ತರಾಗುವ ತನಕ ಜನ ಯಾಕೆ ಕಾಯ್ಬೇಕು? ನಾವು ವೋಟ್ ಹಾಕಿರೋದು ಯಾಕೆ? ನಮ್ ಕೆಲಸ ಮಾಡಿಸ್ಕೊಳಕ್ಕೆ. ಆದ್ರೆ ಇವ್ರು ಜೈಲಲ್ಲಿ ಇದ್ರೆ ಯಾರು ಕೆಲಸ ಮಾಡ್ಕೊಡ್ತಾರೆ? ಜನಗಳ ಸಮಸ್ಯೆ ಯಾರು ತೀರಿಸ್ತಾರೆ? ಅದಕ್ಕಾಗಿ ಅವರು ಇಮಿಡಿಯೇಟ್ ಆಗಿ ನೈತಿಕ ಹೊಣೆ ಹೊತ್ಕೊಂಡು, ಯಾರು ಕರಪ್ಟರು, ಕಳಂಕಿತರು ಅನ್ನೋದನ್ನ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟು, ರಾಜೀನಾಮೆ ನಂತರ ಮತ್ತೆ ಬರಬಹುದು. ಅಲ್ಲಿವರೆಗೆ ಬೇರೆಯವ್ರನ್ನ ನೇಮಿಸಬೇಕು ಅಂದ್ಬಿಟ್ಟು ನಮ್ಮ ಆಮ್ ಆದ್ಮಿ ಪಕ್ಷ ಆಗ್ರಹ ಮಾಡ್ತಾ ಇದೆ.